ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಸೆಕೆಂಡ್ ಇಯರ್ DADD ವಿದ್ಯಾರ್ಥಿಗಳಿಗೆ ಯೂನಿಟ್ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ಅಕ್ವಿಷನ್ ಇದರ ಬಗ್ಗೆ 5 ಇಯರ್ಸ್ MCQ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಇದು ಕೇವಲ ಸೆಕೆಂಡ್ ಇಯರ್ DLED ಇಂಗ್ಲೀಷ್ ಎಕ್ಸಾಮಿನೇಷನ್ಗೆ ಅಲ್ಲ, ನಿಮಗೆ ಟೆಟ್ ಮತ್ತು CET ಎಕ್ಸಾಮಿನೇಷನಲ್ಲೂ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ಇದನ್ನು ತುಂಬಾ ನೀವು ಗಮನವಿಟ್ಟು ನೋಡಿ ಮತ್ತು ಆದಷ್ಟು ಇದನ್ನು ಕಲಿಯೋದಕ್ಕೆ ಟ್ರೈ ಮಾಡಿ. ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ಮೊದಲನೇ ಯೂನಿಟ್ಟಿನ ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ಅಕ್ವಿಷನ್ ಏನಿದೆ ಆ ಚಾಪ್ಟರ್ ಬಗ್ಗೆ 5 ಇಯರ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಟೈಮ್ ವೇಸ್ಟ್ ಮಾಡ್ದಂಗೆ ಮೊದಲ ಒಂದು ಕ್ವಶನ್ಸನ್ನು ನೋಡೋಣ. ದ ಕಾನ್ಸೆಪ್ಟ್ ಆಫ್ LED ಈಸ್ ಗಿವನ್ ಬೈ ಅಂತ ಇದೆ. ಇದು 2021ನಲ್ಲಿ ಕೇಳಿದ್ದಾನೆ. LAD ಕಾನ್ಸೆಪ್ಟನ್ನು ಕೊಟ್ಟಿದ್ಯಾರು ಅಂತ ಕೇಳಿದ್ದಾನೆ. LAD ಅಂತ ಹೇಳಿದರೆ ಲ್ಯಾಂಗ್ವೇಜ್ ಅಕ್ವಿಷನ್ ಡಿವೈಸ್ ಅಂತ ಹೇಳ್ಬಿಟ್ಟು. ಲ್ಯಾಂಗ್ವೇಜ್ ಅಕ್ವಿಷನ್ ಡಿವೈಸ್ ಮೀನಿಂಗ್ ಏನು? ಭಾಷೆಯನ್ನು ಸ್ವಾಧೀನಪಡಿಸಿಕೊಳ್ಳುವಂತಹ ಒಂದು ಸಾಧನ. ಈ ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದು ನೋಮ್ ಚೋಮ್ಸ್ಕಿ ಅಂತ ಹೇಳ್ಬಿಟ್ಟು. ನೋಮ್ ಚೋಮ್ಸ್ಕಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಮನುಷ್ಯರ ಮಕ್ಕಳಲ್ಲಿ ಭಗವಂತ LADಯನ್ನು ಇಟ್ಟು ಕಳಿಸ್ತಾನೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಮನುಷ್ಯರ ಮಕ್ಕಳಿಗೆ ಮಾತನಾಡುವಂತಹ ಯಾವುದೇ ಭಾಷೆಯನ್ನು ಕಲಿಯುವಂತಹ ಸಾಮರ್ಥ್ಯ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ LAD ಅಂತಕ್ಕಂಥದ್ದು ಮನುಷ್ಯರ ಮಕ್ಕಳಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ, ಪ್ರಾಣಿಗಳ ಮರಿಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಾಣಿಗಳಿಗೆ ಮಾತಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತನ್ನು ಫಸ್ಟ್ ಟೈಮ್ ಹೇಳಿದ್ದು ಯಾರು? ಈ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನೋಮ್ ಚೋಮ್ಸ್ಕಿ. ಇದು ಅನೇಕ ಸತಿ ನಿಮಗೆ ಟೆಟ್ ಮತ್ತು CET ಎಕ್ಸಾಮಿನೇಷನಲ್ಲೂ ಇದನ್ನು ಕೇಳ್ತಾ ಇದ್ದಾನೆ. LAD ಅಂತ ಬಂದ ತಕ್ಷಣವೇ ನೀವು ನೋಮ್ ಚೋಮ್ಸ್ಕಿ ಅಂತ ಹೇಳ್ಬಿಟ್ಟು ನೀವು ಹಾಕಬೇಕಾಗತ್ತೆ. ಅಲ್ಲಿ ನಿಮಗೆ 1 ಅಂಕ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ನಾವು ಸೆಕೆಂಡ್ ಕ್ವಶನ್ಗೆ ಮೂವ್ ಆಗೋಣ. ಎ ಲ್ಯಾಂಗ್ವೇಜ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಕ್ಯಾನ್ ಬಿ ಕಂಡೀಷನ್ಡ್ ಥ್ರೂ ರಿಪೀಟೆಡ್ ಪರ್ಫಾರ್ಮೆನ್ಸ್. ದಿಸ್ ಈಸ್ ದ ವ್ಯೂ ಆಫ್ ದಿ ಅಂತ ಇದೆ. ಇದು 2021ನಲ್ಲಿ ಕೇಳಿದ್ದಾನೆ. ಅಂದರೆ ಏನು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಕ್ಯಾನ್ ಬಿ ಕಂಡೀಷನ್ಡ್ ಅಂದರೆ ಒಂದು ಭಾಷೆಯ ಕಲಿಕೆಯನ್ನು ಏನು ಮಾಡ್ಬೋದು? ಕಂಡೀಷನ್ ಮಾಡ್ಬೋದು. ಯಾವುದರ ಮೂಲಕ ಅಂತ ಹೇಳಿದ್ರೆ ರಿಪೀಟೆಡ್ ಪರ್ಫಾರ್ಮೆನ್ಸ್ ಅಂದರೆ ಅನೇಕ ಸತಿ ಒಂದು ಪರ್ಫಾರ್ಮೆನ್ಸನ್ನು ರಿಪೀಟ್ ಮಾಡಿ ನಾವು ಒಂದು ಲ್ಯಾಂಗ್ವೇಜ್ ಲರ್ನಿಂಗನ್ನು ಕಂಡೀಷನ್ ಮಾಡಬಹುದು. ಇದು ಯಾವ ದೃಷ್ಟಿಕೋನದಲ್ಲಿ ಬರುತ್ತೆ ಅಂತಕ್ಕಂಥದ್ದು ಹೇಳಿದ್ದಾನೆ. ಇದು ಬಿಹೇವಿಯರಿಸ್ಟ್ ವ್ಯೂನಲ್ಲಿ ಬರುತ್ತೆ. ಯಾವುದ್ರಲ್ಲಿ ಬರುತ್ತೆ? ಬಿಹೇವಿಯರಿಸ್ಟ್ ವ್ಯೂನಲ್ಲಿ ಬರುತ್ತೆ. ಬಿಹೇವಿಯರಿಸ್ಟ್ ಅಂತ ಹೇಳಿದ್ರೆ ವರ್ತನವಾದ ಸಿದ್ಧಾಂತ. ಅಂದರೆ ನಾವು ಅನೇಕ ಸತಿ ಒಂದು ಪರ್ಫಾರ್ಮೆನ್ಸನ್ನ ರಿಪೀಟ್ ಮಾಡಿ ಲ್ಯಾಂಗ್ವೇಜನ್ನು ಕಲಿಯೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದಂತಹ ಸಿದ್ಧಾಂತವಾದಿಗಳು ಯಾರು ಅಂತ ಹೇಳಿದ್ರೆ ಬಿಹೇವಿಯರಿಸ್ಟ್. ಅಂದರೆ ವರ್ತನವಾದ ಸಿದ್ಧಾಂತನ ಪ್ರತಿಪಾದನೆ ಮಾಡಿರ್ತಕ್ಕಂತಹ ಎಜುಕೇಷನಿಸ್ಟು ಈ ಒಂದು ಮಾತನ್ನು ಹೇಳಿದರು. ಅಂದರೆ ರಿಪೀಟೆಡ್ ಪರ್ಫಾರ್ಮೆನ್ಸು ಅಂತ ಬಂತು ಅಂತ ಹೇಳಿದ್ರೆ ನೀವು ಬಿಹೇವಿಯರಿಸ್ಟ್ ಅಂತ ಹೇಳ್ಬಿಟ್ಟು ನೀವು ಆನ್ಸರನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ನಾವೇನಾಗೋಣ ಮೂವ್ ಆಗೋಣ. ಅಕಾರ್ಡಿಂಗ್ ಟು ಪಿಯಾಜೆ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಈಸ್ ಫ್ರಮ್ ಅಂತ ಇದೆ. ಇದು 2022ನಲ್ಲಿ ಈ ಒಂದು ಕ್ವಶನ್ ಬಂದಿದೆ. ಇದು ಕೂಡ ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಿದ್ದು. ಏನು ಕ್ವಶನ್ಸನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಇದೆಲ್ಲ ಮೊದಲ ಪಾಠ ಮೊದಲ ಯೂನಿಟ್ಗೆ ಸಂಬಂಧಪಟ್ಟಿದ್ದು ಅಂತಕ್ಕಂಥದ್ದು. ಪಿಯಾಜೆ ಹೇಳಿದ ಹಾಗೆ ಅಥವಾ ಪಿಯಾಜೆ ಪ್ರಕಾರ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಯಾವುದು ಅಂತಕ್ಕಂಥದ್ದಿದೆ. ನೀವು ಮೊದಲನೇ ಲೆಸನಲ್ಲಿ ಪಿಯಾಜೆ ಬಗ್ಗೆ ಓದಿದ್ರೆ ಗೊತ್ತಾಗುತ್ತೆ. ಅಲ್ಲಿ 7 to 11 ಅಂತಕ್ಕಂಥ ಒಂದು ಏಜ್ ಗ್ರೂಪ್ ಇದೆ. ಅಲ್ಲಿ
ಈ ಕಾಂಕ್ರೀಟ್ ಆಪರೇಷನ್ ಸ್ಟೇಜ್ ಏನಿದೆ 7 to 11 ಅಂತ ಇದೆ. ಈ ಒಂದು ಆಪ್ಷನ್ಗೆ ನೀವೇನು ಮಾಡಬೇಕಾಗುತ್ತೆ, ನೀವು ಈ ಒಂದು ಆಪ್ಷನ್ಸನ್ನು ಉತ್ತರವಾಗಿ ನೀವು ನಮೂದಿಸ್ಬೋದು. 7-11 ನೋಡಿ, ಪ್ರೊನೌನ್ಸಿಯೇಷನ್ ಸೇಮ್ ಇದೆ. 7-11 ನೆನಪಲ್ಲಿ ಇಟ್ಕೊಳ್ಳಿ. ಪಿಯಾಜೆ ಕಾಂಕ್ರೀಟ್ ಆಪರೇಷನ್ ಸ್ಟೇಜ್ ಅಂತ ಹೇಳಿದ್ರೆ 7-11 ನೆನಪಲ್ಲಿ ಇಟ್ಕೊಳ್ಳಿ. ಇದು ಅನೇಕ ಸತಿ ಈ ಒಂದು ಪ್ರಶ್ನೆ ಕೇಳಿದ್ದಾನೆ ಮತ್ತು ಕೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಈ ಒಂದು ಪ್ರಶ್ನೆ ಬಹಳ ಮುಖ್ಯ ಆಗುತ್ತೆ. ಪಿಯಾಜೆ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ಹೇಳಿದ್ರೆ 7 to 11 ಅಂತಕ್ಕಂಥದ್ದು ನೀವು ಆನ್ಸರ್ ಆಗಿ ತಗೋಬಹುದು. ಕ್ವಶನ್ ನಂಬರ್ 4 ಹೋಗೋಣ. ಇಫ್ ಯು ಎಂಜಾಯ್ ಮೂವಿಂಗ್ ಅರೌಂಡ್ ಆ್ಯಂಡ್ ಎಂಗೇಜಿಂಗ್ ಇನ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಯು ಆರ್ ಎ ಅಂತ ಇದೆ. ಇದು ಕೂಡ ಮೊದಲನೇ ಲೆಸನ್ಗೆ ಸಂಬಂಧಪಟ್ಟಿದೆ. 2022ನಲ್ಲಿ ಈ ಪ್ರಶ್ನೆ ಬಂದಿದೆ. ಅಂದರೆ ನೀವು ಮೂವಿಂಗ್ ಅರೌಂಡ್ ಅಂದರೆ ಸುತ್ತ ತಿರುಗಾಡೋದು, ಎಂಗೇಜಿಂಗ್ ಇನ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ದೈಹಿಕ ಚಟುವಟಿಕೆಯಲ್ಲಿ ತೊಡಕೊಳ್ಳೋದು. ಇದು ಲರ್ನಿಂಗ್ ಸ್ಟೈಲಲ್ಲಿ ಬರುತ್ತೆ. 3 ಟೈಪ್ಸ್ ಆಫ್ ಲರ್ನಿಂಗ್ ಸ್ಟೈಲ್ಸ್ ಇದೆ. ಒಂದು ವಿಜುವಲ್ ಅಂತ ಹೇಳಿದ್ರೆ ನೋಡಿ ಕಲಿತಕ್ಕಂಥದ್ದು. ವಿಜುವಲ್ ಅಂದ್ರೇನು? ನೋಡಿ ಕಲಿ. ಆಡಿಟ್ರಿ ಅಂತ ಹೇಳಿದ್ರೆ ಕೇಳಿ ಕಲಿಯೋದು, ಕೇಳಿಸ್ಕೊಂಡು ಕಲಿಯೋದು. ಕೆನೆಸ್ಥೆಟಿಕ್ ಅಂದರೆ ಮಾಡಿ ಕಲಿ ಅಂದರೆ ಏನಾದರೂ ಕೆಲಸವನ್ನು ಮಾಡಿ ಕಲಿತಕ್ಕಂಥದ್ದು. ಅಂದರೆ ದೈಹಿಕ ಚಟುವಟಿಕೆಗಳನ್ನು ನಾವು ಮಾಡಿ ಕಲಿತಕ್ಕಂಥದ್ದಕ್ಕೆ ನಾವೇ ಅಂತೀವಿ ಕೆನೆಸ್ಥೆಟಿಕ್ ಅಂತ ಹೇಳ್ತೀವಿ. ನಿಮಗೀಗ ಸುಲಭವಾಗಿ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಏನು ಹೇಳಿದಾನೆ ಕ್ವಶನ್ನು, ಇಫ್ ಯು ಎಂಜಾಯ್ ಮೂವಿಂಗ್ ಅರೌಂಡ್. ಮೂವಿಂಗ್ ಅಂದರೆ ತಿರುಗಾಡ್ಕೊಂಡು ಹೋಗ್ತಾರೆ. ಕೆಲವರು ಕೂತಿದ್ದ ಜಾಗದಲ್ಲಿ ಕೂತ್ಕೊಳಲ್ಲ. ಕೆಲವು ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡು ಓದ್ತಾರೆ. ಎಕ್ಸ್ಪೆರಿಮೆಂಟ್ ಮಾಡೋದು, ಯಾವುದೇ ಒಂದು ದೈಹಿಕವಾದಂಥ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳೋದು. ಇಂತಹ ಒಂದು ಚಟುವಟಿಕೆಯಲ್ಲಿ ತೊಡಕೊಂಡಾಗ ಅಂತಹ ಸ್ಟೂಡೆಂಟಿಗೆ ನಾವೇನು ಹೇಳ್ತೀವಿ ಅಂತ ಹೇಳಿದರೆ ಕೈನೆಸ್ಥೆಟಿಕ್ ಲರ್ನರ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ಕೈನೆಸ್ಥೆಟಿಕ್. ನೀವು ಆಪ್ಷನ್ ಸಿ ಅನ್ನು ತೊಗೋಬೇಕಾಗತ್ತೆ. ಮಲ್ಟಿ ಮಾಡೆಲ್ ಅಂತ ಹೇಳಿದ್ರೆ ಈ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಕಲಿಕಾರ್ಥಿ ಅಥವಾ ವಿದ್ಯಾರ್ಥಿಗೆ ನಾವು ಮಲ್ಟಿ ಮಾಡೆಲ್ ಅಂತ ಹೇಳ್ತೀವಿ. ಮತ್ತೊಂದು ಸತಿ ನೋಡಿ, ವಿಜುವಲ್ ಅಂದರೆ ನೋಡಿ ಕಲಿತಕ್ಕಂಥದ್ದು. ಎ ಅಂದ್ರೇನು? ನೋಡಿ ಕಲಿತಕ್ಕಂಥದ್ದು. ಆಡಿಟ್ರಿ ಅಂತ ಹೇಳಿದ್ರೆ ಕೇಳಿ ಕಲಿತಕ್ಕಂಥದ್ದು. ಕೈನೆಸ್ಥೆಟಿಕ್ ಅಂದರೆ ಮಾಡಿ ಏನಾದರೂ ಕೆಲಸವನ್ನು ಚಟುವಟಿಕೆಯನ್ನು ಮಾಡಿ ಕಲಿತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ನೀವೇ ಯೋಚನೆ ಮಾಡಿ. ಆನ್ಸರ್ ಏನಾಗುತ್ತೆ? ಕೈನೆಸ್ಥೆಟಿಕ್ ಆಗುತ್ತೆ. ಯಾಕೆ ಕೈನೆಸ್ಥೆಟಿಕ್ ಆಗುತ್ತೆ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ಇದೆ ಇಲ್ಲಿ. ಎಂಗೇಜಿಂಗ್ ಇನ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ಬಂದ ತಕ್ಷಣವೇ ನೀವು ಕೈನೆಸ್ಥೆಟಿಕ್ ಅಂತ ಅನ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾವು ಕ್ವಶನ್ 5ಗೆ ಮೂವ್ ಆಗೋಣ. ಕ್ವಶನ್ 5 ನೋಡಿ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಇದೆ. ಏನಿದೆ? ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ZPD ಅಂತಕ್ಕಂಥದ್ದು. ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ಯಾರು? ಭಾಳ ಸುಲಭ. ಇದು 2021ನಲ್ಲಿ ಈ ಒಂದು ಕ್ವಶನ್ 22ನಲ್ಲಿ ಈ ಕ್ವಶನನ್ನು ಕೇಳಿದ್ದಾನೆ. ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ರಷ್ಯನ್ ಸೈಕಾಲಜಿಸ್ಟು ವೈಗಾಸ್ಕಿ ಏನು ಮಾಡಿದ್ದಾನೆ? ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಕಲಿಕೆಯಲ್ಲಿ ಮತ್ತೊಬ್ಬರ ಸಹಾಯದಿಂದ ಒಬ್ಬ ವಿದ್ಯಾರ್ಥಿ ಎಷ್ಟನ್ನು ಹೆಚ್ಚು ಕಲಿತಾನೆ ಅಂತಕ್ಕಂಥದ್ದು. ತನ್ನ ಸಾಮರ್ಥ್ಯ ಮತ್ತು ಉಳಿದ ವಯಸ್ಕರ ಅಥವಾ ಟೀಚರ್ನ ಸಹಾಯದಿಂದ ಅವನು ಎಷ್ಟು ಹೆಚ್ಚು ಕಲಿತಾನೆ, ಆ ಸಪೋರ್ಟಿಂದ ಎಷ್ಟು ಕಲಿತಾನೆ ಅಂತಕ್ಕಂತಹ ವಿಷಯವನ್ನು ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಇದನ್ನು ನಾವು ZPD ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ZPD ಅಂತ ಬಂದ ತಕ್ಷಣವೇ ನೀವು ವೈಗಾಸ್ಕಿಯನ್ನು ನೀವು ತಗೋಬೇಕಾಗತ್ತೆ. ZPD ಅಂತ ಹೇಳಿದ್ರೆ ಟು ಗಿವ್ ಸಪೋರ್ಟ್, ಟು ಗಿವ್ ಗೈಡೆನ್ಸ್ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಟೀಚರ್ ಏನು ಮಾಡ್ತಾರೆ? ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸಪೋರ್ಟನ್ನು ಮಾಡ್ತಕ್ಕಂಥದ್ದು, ಗೈಡೆನ್ಸನ್ನು ಮಾಡ್ತಕ್ಕಂಥದ್ದು. ಆಮೇಲೆ ತಮ್ಮ ಗೈಡೆನ್ಸ್ ಮತ್ತು ಸಪೋರ್ಟನ್ನು ವಾಪಸ್ ತಗೊಳ್ತಕ್ಕಂಥದ್ದು. ಆವಾಗ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಕಲಿಕೆ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದೇ ZPD. ಇದನ್ನು ವೈಗಾಸ್ಕಿ ಏನು ಮಾಡಿದ್ದಾನೆ? ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಕ್ವಶನ್ ನಂಬರ್ 6ಗೆ ಹೋಗೋಣ ನಾವು. ಪಿಕ್ ದ ಆಡ್ ಒನ್ ಔಟ್ ಫ್ರಮ್ ದ ಫಾಲೋಯಿಂಗ್ ವಿಚ್ ಈಸ್ ನಾಟ್ ರೆಲೆವೆಂಟ್ ಟು
ನೇಚರ್ ಆಫ್ ಲ್ಯಾಂಗ್ವೇಜ್ ಅಂತ ಇದೆ. ನೋಡಿ, ಪಿಕ್ ದ ಆಡ್ ಒನ್ ಔಟ್ ಅಂತ ಹೇಳಿದ್ರೆ ಗುಂಪಿಗೆ ಸೇರದ ಪದವನ್ನು ಅಥವಾ ಸೆಂಟೆನ್ಸನ್ನು ಇಲ್ಲಿ ಆಯ್ದು ಯಾವುದು ಗುಂಪಿಗೆ ಸರಿ ಹೊಂದೋದಿಲ್ಲ ಅಂತಹ ಒಂದು ಆಪ್ಷನ್ ಯಾವುದು ಅಂತಕ್ಕಂಥದ್ದು ಕೇಳಿದ್ದಾನೆ. ಪಿಕ್ ದ ಆಡ್ ಒನ್ ಔಟ್ ಅಂತ ಹೇಳಿದ್ರೆ ಗುಂಪಿಗೆ ಸೇರದ ವಾಕ್ಯವನ್ನು ತೆಗೆಯಿರಿ ಅಂತಕ್ಕಂಥದ್ದು. ನಾಟ್ ರೆಲೆವೆಂಟ್ ಟು ನೇಚರ್ ಆಫ್ ಲ್ಯಾಂಗ್ವೇಜ್ ಅಂತ ಇದೆ. ನೋಡಿ, ನೇಚರ್ ಆಫ್ ಲ್ಯಾಂಗ್ವೇಜ್ ಅಂದರೆ ಭಾಷೆಯ ಸ್ವಾಭಾವಿಕತೆ. ಈ ಒಂದು ಪ್ರಶ್ನೆ ಬಂದಿರೋದು ಯಾವಾಗ? 2022ನಲ್ಲಿ ಬಂದಿದೆ. ನೇಚರ್ ಆಫ್ ಲ್ಯಾಂಗ್ವೇಜ್ ಅಂದರೆ ಭಾಷೆಯ ಸ್ವಾಭಾವಿಕತೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ 4 ಪದಗಳಲ್ಲಿ ಯಾವ ಪದ ಸೂಟ್ ಆಗೋದಿಲ್ಲ, ಸಮರ್ಪಕವಾಗಿಲ್ಲ ಅಂತಕ್ಕಂಥದ್ದು ಕ್ವಶನ್. ಮೊದಲನೇದೇನಿದೆ? ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಅಂತ ಇದೆ. ಏನಿದೆ? ಸ್ಟಿಮ್ಯುಲಸ್ ರೆಸ್ಪಾನ್ಸ್. ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್ ಅಂದರೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಅಂತ ಹೇಳ್ಬಿಟ್ಟು. ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್ ಅಂದರೆ ಏನು? ಪ್ರಚೋದನೆ ಮತ್ತು ಪ್ರತಿಕ್ರಿಯೆ. ರೀಇನ್ಫೋರ್ಸ್ಮೆಂಟ್ ಅಂದರೆ ಪುನರ್ಬಲನ. ರೀಇನ್ಫೋರ್ಸ್ಮೆಂಟ್ ಅಂದರೆ ಏನಾಗುತ್ತೆ? ಪುನರ್ಬಲನ. ಕಂಡೀಷನ್ ಥ್ರೂ ದ ರಿಪೀಟೆಡ್ ಪರ್ಫಾರ್ಮೆನ್ಸ್ ಅಂದರೆ ನಾವು ಕಲಿಕೆಯನ್ನು ಪರ್ಫಾರ್ಮೆನ್ಸ್ ರಿಪೀಟ್ ಮಾಡಿ ಕಂಡೀಷನ್ ಮಾಡ್ಬೋದು ಅಂತಕ್ಕಂಥದ್ದು. ನೋಡಿ, ಇದೆಲ್ಲ ಇದು ABC ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್ ಅಂದರೆ ಪ್ರಚೋದನೆ ಪ್ರತಿಕ್ರಿಯೆ. ರೀಇನ್ಫೋರ್ಸ್ಮೆಂಟ್ ಅಂದರೆ ಪುನರ್ಬಲನ. ಕಂಡೀಷನ್ ಥ್ರೂ ದಿ ರಿಪೀಟೆಡ್ ಪರ್ಫಾರ್ಮೆನ್ಸ್ ಅಂದರೆ ನಾವು ಯಾವುದೇ ಒಂದು ಪರ್ಫಾರ್ಮೆನ್ಸನ್ನು ರಿಪೀಟ್ ಮಾಡಿ ಕಂಡೀಷನಿಂಗ್ ಮಾಡ್ತಕ್ಕಂಥದ್ದು. ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿದ್ರೆ ಬಿಹೇವಿಯರಿಸ್ಟ್ಗೆ ಸಂಬಂಧಪಟ್ಟಿದ್ದು, ಅಂದರೆ ವರ್ತನವಾದಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೋಸ್ಕರ ABC ಏನಿದೆ ಅದು ಸಮರ್ಪಕವಾಗಿದೆ, ರೆಲೆವೆಂಟ್ ಆಗಿದೆ. ಈ D ಏನಿದೆ, ಲರ್ನರ್ಸ್ ಇಂಡಿಪೆಂಡೆನ್ಸ್ ಟು ಬಿ ರೆಸ್ಪೆಕ್ಟೆಡ್ ಅಂತಕ್ಕಂಥದ್ದು ಏನಿದೆ, ಇದು ಬಿಹೇವಿಯರಿಸ್ಟ್ ವ್ಯೂಗೆ ಸಂಬಂಧಪಡಲ್ಲ. ಇದು ಯಾವುದಕ್ಕೆ ಸಂಬಂಧಪಡುತ್ತೆ? ಹ್ಯುಮನಿಸ್ಟಿಕ್ ವ್ಯೂಗೆ ಸಂಬಂಧಪಡುತ್ತೆ. ಯಾವುದಕ್ಕೆ? ಹ್ಯುಮನಿಸ್ಟಿಕ್. ನೋಡಿ, ಇದು ಹ್ಯುಮನಿಸ್ಟಿಕ್ ವ್ಯೂಗೆ ಸಂಬಂಧಪಡುತ್ತೆ. ಹ್ಯುಮನಿಸ್ಟಿಕ್ ಅಂದರೆ ಮಾನವತಾವಾದ ಅಂತ ನಾವು ಕನ್ನಡ ಹೇಳ್ಕೋಬಹುದು. ನೋಡಿ, ಈ ಮೊದಲಿನ ಮೂರು ಏನಿದೆ ಬಿಹೇವಿಯರಿಸ್ಟ್ ವ್ಯೂನಲ್ಲಿ ಹೋಗ್ಬಿಡುತ್ತೆ. ಯಾವುದು? ABC ಅದು ಸಮರ್ಪಕವಾಗಿದೆ. ಯಾವುದು ಸಮರ್ಪಕವಾಗಿಲ್ಲ ಅಂದರೆ ಲರ್ನರ್ಸ್ ಇಂಡಿಪೆಂಡೆನ್ಸ್ ಟು ಬಿ ರೆಸ್ಪೆಕ್ಟೆಡ್, ಇದು ಹ್ಯುಮನಿಸ್ಟಿಕ್ ವ್ಯೂನಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ನಾವು ಆನ್ಸರ್ ಯಾವ್ದು ತೊಗೋಬೇಕಾಗತ್ತೆ? ಡಿಯನ್ನು ನಾವೇನು ಮಾಡ್ಕೋಬೇಕು? ಆನ್ಸರನ್ನು ತೊಗೋಬೇಕಾಗತ್ತೆ. ನಾನು ಕೇವಲ ಇಲ್ಲಿ ಆನ್ಸರ್ಸ್ ಹೇಳ್ತಾ ಇಲ್ಲ, ಅದರ ಜೊತೆಗೆ ಯಾಕೆ ಅದು ಮ್ಯಾಚ್ ಆಗಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಇದರಿಂದ ನಿಮಗೇನಾಗುತ್ತೆ? ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಕ್ವಶನ್ ನಂಬರ್ 7ಗೆ ಹೋಗೋಣ ಈಗ. ದ ಸೈಕಾಲಜಿಸ್ಟ್ ಹೂ ಸಜೆಸ್ಟೆಡ್ ದಟ್ ನಾಲೆಡ್ಜ್ ಈಸ್ ಆ್ಯಕ್ಟಿವ್ಲಿ ಕನ್ಸ್ಟ್ರಕ್ಟೆಡ್ ಬೈ ದ ಚೈಲ್ಡ್ ವಾಸ್. ಇದು 2023ನಲ್ಲಿದೆ. ಯಾವ ಮನೋವಿಜ್ಞಾನಿ, ಸೈಕಾಲಜಿಸ್ಟ್ ಅಂದರೆ ಮನೋವಿಜ್ಞಾನಿ, ಸಜೆಸ್ಟ್ ಮಾಡಿದ್ದಾನೆ ನಾಲೆಡ್ಜ್ ಅಂತಕ್ಕಂಥದ್ದು, ಜ್ಞಾನ ಅಂತಕ್ಕಂಥದ್ದು ಆ್ಯಕ್ಟಿವ್ಲಿ ಸಕ್ರಿಯವಾಗಿ ಕನ್ಸ್ಟ್ರಕ್ಟ್ ಆಗುತ್ತೆ, ರಚನೆ ಆಗುತ್ತೆ ಬೈ ದ ಚೈಲ್ಡ್ ಅಂದರೆ ಮಗುವೇ ತನ್ನ ನಾಲೆಡ್ಜನ್ನು ಸಕ್ರಿಯವಾಗಿ ಕನ್ಸ್ಟ್ರಕ್ಟ್ ಮಾಡ್ಕೊಳುತ್ತೆ, ರಚನೆ ಮಾಡ್ಕೊಳುತ್ತೆ ಅಂತಕ್ಕಂಥ ವಿಷಯವನ್ನು ಹೇಳಿರ್ತಕ್ಕಂಥದ್ದು ಯಾರು ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ ಅಂತ ಅನಿಸುತ್ತೆ. ಜೀನ್ ಪಿಯಾಜೆ ಈ ಮಾತನ್ನು ಹೇಳಿದ್ದಾನೆ. ವೈಗಾಸ್ಕಿ ಯಾವುದ್ರ ಬಗ್ಗೆ ಹೇಳಿದ್ದಾನೆ? ಸೋಷಿಯಲ್ ಲರ್ನಿಂಗ್ ಮತ್ತು ZPD ಬಗ್ಗೆ ಹೇಳಿದ್ದಾನೆ. ವೈಗಾಸ್ಕಿ ಯಾವುದ್ರ ಬಗ್ಗೆ ಹೇಳಿದ್ದಾನೆ? ಸೋಷಿಯಲ್ ಲರ್ನಿಂಗ್ ಬಗ್ಗೆ, ಸೋಷಿಯಲ್ ಲ್ಯಾಂಗ್ವೇಜ್ ಲರ್ನಿಂಗ್ ಬಗ್ಗೆ, ಮತ್ತು ZPD ಬಗ್ಗೆ ಹೇಳಿದ್ದಾನೆ. ಮತ್ತು ನೋಮ್ ಚೋಮ್ಸ್ಕಿ ಯಾವುದ್ರ ಬಗ್ಗೆ ಹೇಳಿದ್ದಾನೆ ಅಂತ ಹೇಳಿದ್ರೆ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, LAD ಬಗ್ಗೆ ಹೇಳಿದ್ದಾನೆ. ಸ್ಟೆಫನ್ ಕ್ವೆಶನ್ ಅವನು ಲ್ಯಾಂಗ್ವೇಜ್ ಅಕ್ವಿಷನ್ ಬಗ್ಗೆ ಹೇಳಿದ್ದಾನೆ. 5 ಹೈಪೋಥೀಸಿಸ್ ಅದರ ಬಗ್ಗೆ ಹೇಳಿದ್ದಾನೆ. 5 ಹೈಪೋಥೀಸಿಸ್ಗಳ ಬಗ್ಗೆ ಹೇಳಿದ್ದಾನೆ. ಜೀನ್ ಪಿಯಾಜೆ ಅಂತಕ್ಕಂಥವನು ಏನು ಹೇಳಿದ್ದಾನೆ ಅಂದರೆ ಮಗು ತನ್ನ ನಾಲೆಡ್ಜನ್ನು ಸಕ್ರಿಯವಾಗಿ ತಾನೇ ಕನ್ಸ್ಟ್ರಕ್ಟ್ ಮಾಡ್ಕೊಳುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದು ಯಾರು? ಜೀನ್ ಪಿಯಾಜೆ. ಇದನ್ನು ನೀವು ಆನ್ಸರ್ ಆಗಿ ತಗೋಬಹುದು. ನೆಕ್ಸ್ಟು ಕ್ವಶನ್ ನಂಬರ್ 8ಗೆ ಹೋಗೋಣ ನಾವು. ಇಲ್ಲಿ ಪಿಕ್ ದ ಸ್ಟೇಟ್ಮೆಂಟ್ ದಟ್ ಈಸ್ ರಾಂಗ್ ಅಬೌಟ್ ಯಂಗ್ ಲರ್ನರ್ ಅಂತ ಇದೆ. ನೀವು ಕ್ವಶನ್ ಅರ್ಥ ಮಾಡ್ಕೋಬೇಕು. ನೋಡಿ, ಯಾವ ಸ್ಟೇಟ್ಮೆಂಟ್ ತಪ್ಪು ಇದೆ ಅಂತ ಹೇಳ್ಬಿಟ್ಟು ಅದನ್ನು ನೀವು ಆಯ್ಕೆ ಮಾಡಿ ಅಂತ ಇದೆ. ಯಂಗ್ ಲರ್ನರ್ ಬಗ್ಗೆ ಅಂದರೆ ಮಕ್ಕಳ ಬಗ್ಗೆ ಯಾವ ಸ್ಟೇಟ್ಮೆಂಟು ತಪ್ಪಿದೆ ಅಂತಕ್ಕಂಥದ್ದು.
ತಪ್ಪನ್ನು ಹುಡುಕಬೇಕು. ಇಲ್ಲಿ ಸರಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಹುಡುಕಬಾರ್ದು. ಮೊದಲ ಸ್ಟೇಟ್ಮೆಂಟ್ ಓದಿ. ದೇ ಅಂದರೆ ಇಲ್ಲಿ ಯಂಗ್ ಲರ್ನರ್. ದೇ ಅಂದರೆ ಯಾವಿಲ್ಲಿ ಯಂಗ್ ಲರ್ನರ್ ಆಗ್ತವೆ. ದೇ ನೀಡ್ ಹ್ಯಾಂಡ್ ಆನ್ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸ್ ಟು ಲರ್ನ್ ಎಫೆಕ್ಟಿವ್ಲಿ ಅಂತ. ಅಂದರೆ ಮಕ್ಕಳಿಗೆ ಕಾಂಕ್ರೀಟ್ ಅಂದರೆ ಕಣ್ಣಿಗೆ ಕಾಣುವಂತಹ ಮತ್ತು ಕೈಗಳಿಗೆ ನಾವು ಕೆಲಸ ಕೊಡ್ತಕ್ಕಂಥದ್ದು, ಅನುಭವ ಕೊಡ್ತಕ್ಕಂಥದ್ದು ಮಾಡಿದಾಗ, ಚಟುವಟಿಕೆಗಳನ್ನು ಮಾಡಿದಾಗ ಮಕ್ಕಳು ಹೆಚ್ಚು ಕಲಿತಾವೆ ಅಂತಕ್ಕಂಥದ್ದಿದೆ. ಇದು ಓಕೆ. ಇದೇನಿದೆ ಆ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಕರೆಕ್ಟನ್ನು ನಾವು ಹುಡುಕಬಾರ್ದು, ತಪ್ಪಿರೋದನ್ನು ಹುಡುಕಬೇಕು. ಆಮೇಲೆ ಬಿ ನೋಡೋಣ. ಬಿನಲ್ಲಿ ಏನಿದೆ, ದೇ ಕ್ಯಾನ್ ಬಿಕಮ್ ಬೈಲಿಂಗ್ವಲ್ ವಿತ್ ಈಸ್ ಅಂತ. ಅಂದರೆ ಮಕ್ಕಳು 2 ಲ್ಯಾಂಗ್ವೇಜನ್ನು ಬೈಲಿಂಗ್ವಲ್ ಅಂದರೆ 2 ಲ್ಯಾಂಗ್ವೇಜ್ ಅಂತ. 2 ಲ್ಯಾಂಗ್ವೇಜನ್ನು ಬಹಳ ಸುಲಭವಾಗಿ ಕಲಿತವೆ. ಹೌದು, ಮಕ್ಕಳು ಎಷ್ಟು ಲ್ಯಾಂಗ್ವೇಜನ್ನು ಹೇಳಿಕೊಟ್ರು ಕೂಡ ಕಲಿತವೆ. ಯಾಕೆಂದರೆ ಮಕ್ಕಳು ಲ್ಯಾಂಗ್ವೇಜನ್ನು ಕಲಿಯೋದ್ರಲ್ಲಿ ಬಹಳ ನಿಪುಣರಾಗಿರ್ತವೆ. ಆ ಸ್ಟೇಜಲ್ಲಿ ಲ್ಯಾಂಗ್ವೇಜನ್ನು ಕಲಿತವೆ, ಸಮಸ್ಯೆ ಇಲ್ಲ. ಅದು ಕೂಡ ಕರೆಕ್ಟ್ ಇದೆ. ಸಿ ನೋಡೋಣ. ಈಗ ಸಿ ಏನಿದೆ, ದೇ ನೀಡ್ ಟು ಫೀಲ್ ಸೇಫ್ ಆ್ಯಂಡ್ ಸೆಕ್ಯೂರ್ ಇನ್ ದ ಕ್ಲಾಸ್ ರೂಮ್. ಅವರು ಬಹಳ ಸೇಫಾಗಿ ಸೆಕ್ಯೂರ್ ಫೀಲ್ ಮಾಡ್ತವೆ ಕ್ಲಾಸ್ ರೂಮಲ್ಲಿ. ನೋ ಪ್ರಾಬ್ಲಮ್. ಅವ್ರು ಕ್ಲಾಸ್ ರೂಮಲ್ಲಿ ಭಾಳ ಸೇಫಾಗಿ ಆಟ ಆಡಿಕೊಂಡು ಸೆಕ್ಯೂರ್ ಆಗಿರ್ತವೆ. ಅದು ಕೂಡ ತೊಂದರೆ ಇಲ್ಲ. ಇದು ಕೂಡ ಏನಾಗಿದೆ, ಕರೆಕ್ಟ್ ಇದೆ. ಇದೆಲ್ಲ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಡಿ ನೋಡೋಣ ನಾವು. ದೇ ಹ್ಯಾವ್ ಎ ಲಾಂಗ್ ಕಾನ್ಸಂಟ್ರೇಷನ್ ಸ್ಪ್ಯಾನ್ ಅಂತ ಇದೆ. ಅಂದರೆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಅಂದರೆ ಮಕ್ಕಳು ಗಮನ ಕೊಡ್ತಕ್ಕಂಥದ್ದು, ಗಮನವನ್ನು ಕೇಂದ್ರೀಕರಣ ಮಾಡ್ತಕ್ಕಂಥದ್ದು ತುಂಬ ಲಾಂಗ್ ಆಗಿರುತ್ತೆ. ಇದು ತಪ್ಪಿದು. ಯಾಕೆಂದರೆ ಮಕ್ಕಳಿಗೆ ಹೆಚ್ಚು ಹೊತ್ತು ಗಮನ ಕೊಟ್ಟು ಪಾಠವನ್ನು ಕೇಳೋದಕ್ಕೆ ಆಗಲ್ಲ. ಯಾವುದೇ ಚಟುವಟಿಕೆ ಆಗಲಿ ಗಂಟೆ ಕೂತ್ಕೊಂಡು ನಾವು ಮಕ್ಕಳು ಪಾಠ ಕೇಳ್ತವೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಮಕ್ಕಳಿಗೆ ಲಾಂಗ್ ಕಾನ್ಸಂಟ್ರೇಷನ್ ಸ್ಪ್ಯಾನ್ ಇಲ್ಲ. ಹೆಚ್ಚು ಹೊತ್ತು ಒಂದೇ ವಿಷಯದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಮಕ್ಕಳು ಸಾಧ್ಯ ಇಲ್ಲ. ಅಂದರೆ ಈ ಸ್ಟೇಟ್ಮೆಂಟ್ ಏನಿದೆ ತಪ್ಪಿದೆ. ಅವನು ಕೇಳುವುದೇನು ತಪ್ಪನ್ನು ಕೇಳಿದ್ದಾನೆ. ಅದಕ್ಕೆ ನಾವು ಯಾವುದನ್ನು ಚೂಸ್ ಮಾಡ್ಕೋಬೇಕಾಗತ್ತೆ, ಡಿ ಆಪ್ಷನನ್ನು ನಾವು ಚೂಸ್ ಮಾಡ್ಕೋಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಸರಿಯಾದ ಆಪ್ಷನ್ ಕೇಳಿಲ್ಲ ಅವನು, ತಪ್ಪಾಗಿರ್ತಕ್ಕಂಥ ಆಪ್ಷನನ್ನು ಕೇಳಿದ್ದಾನೆ ಯಂಗ್ ಲರ್ನರ್ ಬಗ್ಗೆ. ಅದಕ್ಕೆ ನಾವೇನನ್ನು ಆಪ್ಷನ್ ತೊಗೋಬೇಕಾಗುತ್ತೆ, ದೇ ಹ್ಯಾವ್ ಎ ಲಾಂಗ್ ಕಾನ್ಸಂಟ್ರೇಷನ್ ಸ್ಪ್ಯಾನ್ ಅಂತಕ್ಕಂಥ ಒಂದು ಆಪ್ಷನ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಡಿ ಆಪ್ಷನ್ನ ನಾವು ಆನ್ಸರ್ ಆಗಿ ತೊಗೋಬೋದಾಗುತ್ತೆ. ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಕ್ವಶನ್ ನಂಬರ್ 9 ಇದೆ. ದ ಕಾಗ್ನಿಟಿವಿಸ್ಟ್ ವ್ಯೂ ಆಫ್ ನೇಚರ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ವಾಸ್ ಅಡ್ವೊಕೇಟೆಡ್ ಬೈ ಅಂತ ಇದೆ. ಅಂದರೆ ಕಾಗ್ನಿಟಿವಿಸ್ಟ್ ಅಂತಕ್ಕಂಥ ಒಂದು ನೇಚರ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಂದರೆ ಭಾಷಾ ಸ್ವಾಭಾವಿಕತೆ ಹಾಗೂ ಕಲಿಕೆ, ಈ ಒಂದು ಸಿದ್ಧಾಂತವನ್ನು ಅಡ್ವೊಕೇಟ್ ಸ್ಟಾರ್ಟ್ ಮಾಡಿದ್ದು ಯಾರು ಅಂತಕ್ಕಂಥದ್ದು. ಕಾಗ್ನಿಟಿವಿಸ್ಟ್ ಅಂದರೆ ನಾವು ಜ್ಞಾನಾತ್ಮಕ ವಲಯ ಅಂತ ಅಂದ್ಕೋಬೋದು, ಚಿಂತನಾತ್ಮಕ ವಲಯ ಅಂತ ಆಗ್ಬೋದು. ಇದು ನಮ್ಮ ಮೈಂಡಿಗೆ ಸಂಬಂಧಪಟ್ಟಿದ್ದು. ಜ್ಞಾನಾತ್ಮಕ ಮತ್ತು ಚಿಂತನಾತ್ಮಕ ವಲಯನ ಸ್ಟಾರ್ಟ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಡೇವಿಡ್ ಆಸುಬೆಲ್. ಇದು ಮೊದಲನೇ ಚಾಪ್ಟರಲ್ಲಿದೆ. ಡೇವಿಡ್ ಆಸುಬೆಲ್ನ ನೀವು ಇಲ್ಲಿ ಆನ್ಸರ್ ಆಗಿ ನೀವು ತಗೋಬೋದು. ನೆಕ್ಸ್ಟ್ ಕ್ವಶನ್ ನಾವು ಮೂವ್ ಆಗೋಣ. ಕ್ವಶನ್ ನಂಬರ್ 10 ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ರಿಗಾರ್ಡಿಂಗ್ ಟು ದಿ ಯಂಗ್ ಚಿಲ್ಡ್ರನ್. ಇದು ಕೂಡ ನೋಡಿ ಏನು ಕೇಳಿದಾನೆ, ಫಾಲ್ಸ್ ಅಂತಿದೆ. ಫಾಲ್ಸ್ ಅಂದರೆ ತಪ್ಪು ಅಂತ. ಯಾವ ಸ್ಟೇಟ್ಮೆಂಟು, ಕೆಳಗಿನ ಸ್ಟೇಟ್ಮೆಂಟು ತಪ್ಪು. ಯಾರಿಗೆ ಸಂಬಂಧಪಟ್ಟಂತೆ, ಯಂಗ್ ಚಿಲ್ಡ್ರನ್ಗೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ ಯಾವ ಸ್ಟೇಟ್ಮೆಂಟು ತಪ್ಪಾಗಿದೆ ಅದನ್ನು ನೀವು ಆಯ್ಕೆ ಮಾಡಿ ಅಂತ ಇದೆ. ಇಲ್ಲೂ ಕೂಡ ನಾವು ಒಂದೊಂದಾಗಿ ನೋಡೋಣ. ದೇ ನೀಡ್ ಟು ಎಂಜಾಯ್ ಲಾಟ್ಸ್ ಆಫ್ ಅಂದರೆ ಮಕ್ಕಳು ಎಂಜಾಯ್ ಮಾಡ್ತವೆ. ಇದು ಓಕೆ, ಇದ್ಮೇಲೆ ಸಮಸ್ಯೆ ಇಲ್ಲ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಬಿ ನೋಡೋಣ. ದೇ ನೀಡ್ ಟು ಮಲ್ಟಿ ಸೆನ್ಸರಿ ಎಕ್ಸ್ಪೀರಿಯನ್ಸ್ ಅಂದರೆ ಮಕ್ಕಳು ಸೆನ್ಸರಿ ಅಂತ ಹೇಳಿದರೆ ಮಕ್ಕಳಿಗೆ ಮಲ್ಟಿ ಸೆನ್ಸರಿ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಕಣ್ಣಿಂದ ನೋಡಬೇಕು, ಕಿವಿಯಿಂದ ಕೇಳಬೇಕು, ಕೈಯಿಂದ ಮುಟ್ಟಬೇಕು, ಮತ್ತು ಯಾವುದಾದ್ರು ವಸ್ತುವನ್ನು ಕೊಟ್ಟು ಬಾಯಲ್ಲೂ ಕೂಡ ಇಟ್ಕೊಳ್ತವೆ. ಅಂದರೆ ಮಲ್ಟಿ ಸೆನ್ಸರಿ ಎಕ್ಸ್ಪೀರಿಯನ್ಸು ಮಕ್ಕಳಲ್ಲಿ ಇರುತ್ತೆ. ಇದು ಸರಿಯಾದಂತಹ ಸ್ಟೇಟ್ಮೆಂಟು. ಆಮೇಲೆ ದೇ ಕ್ಯಾನ್ ಬಿಕಮ್ ಬೈಲಿಂಗ್ವಲ್ ವಿತ್ ಈಸ್. ಇದು ಕೂಡ ಬಂದಿತ್ತು ಆ ಒಂದು ಮೊದಲನೇ ಕ್ವಶನ್ಸಲ್ಲಿ. ಅಂದರೆ ಮಕ್ಕಳು ಸುಲಭವಾಗಿ ಬೈಲಿಂಗ್ವಲನ್ನು ಬೈಲಿಂಗ್ವಲ್ ಅಂದರೆ 2 ಲ್ಯಾಂಗ್ವೇಜನ್ನು ಕಲಿತವೆ. ಓಕೆ, ನೋ ಪ್ರಾಬ್ಲಮ್, ಕಲಿತವೆ. ಇದು ಕೂಡ ಸರಿ ಇದೆ. ಆದರೆ ತಪ್ಪು ಯಾವುದಿದೆ ಅಂತಕ್ಕಂಥ ನೋಡೋಣ. ಈಗ ತಪ್ಪು ಯಾವುದು? ದೇ ಫೈಂಡ್ ಇಟ್ ಈಸಿ ಟು ಸಿಟ್ ಸ್ಟಿಲ್. ಕೂತಿದ್ದ ಜಾಗದಲ್ಲೇ ಸ್ಟಿಲ್ಲಾಗಿ ಸ್ತಬ್ಧವಾಗಿ ಕೂತ್ಕೊಳ್ತವೆ ಅಂತಕ್ಕಂಥದ್ದು. ಮಕ್ಕಳು ಒಂದೇ ಜಾಗದಲ್ಲಿ ಕೂತ್ಕೊಳ್ತವೆ? ಸಾಧ್ಯನೇ ಇಲ್ಲ.
ಸ್ಟಿಲ್ ಅಂದರೆ ಸ್ತಬ್ಧ, ಒಂದೇ ಜಾಗದಲ್ಲಿ ಎಲ್ಲೂ ಹೋಗ್ದಂಗೆ, ಎಲ್ಲಾಡ್ದಂಗೆ, ಯಾವ ಜೊತೆನೂ ಮಾತಾಡ್ದಂಗೆ ಕೂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ನೀವು ಇಲ್ಲೇನು ಕೇಳಿದಾನೆ, ಫಾಲ್ಸ್ ಕೇಳಿದಾನೆ. ಅದಕ್ಕೆ ನಾವು ಯಾವುದನ್ನ ಫಾಲ್ಸ್ ಅಂದರೆ ಯಾವುದಿಲ್ಲಿ, ಡಿ ಆಪ್ಷನ್ ದೇ, ಫೈಂಡ್ ಇಟ್ ಈಸಿ ಟು ಸಿಟ್ ಸ್ಟಿಲ್, ಇದನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆಗೋಣ. ಈ ಕ್ವಶನ್ನ 2024 ಕೇಳಿದ್ದಾನೆ. ಓಕೆ, ಕ್ವಶನ್ ನಂಬರ್ 11 ಮತ್ತೆ ಅದೇ ಕ್ವಶನ್ ಬಂದಿದೆ ನೋಡಿ. ಅಕಾರ್ಡಿಂಗ್ ಟು ಪಿಯಾಜೆ ಕಾಂಕ್ರೀಟ್ ಆಪ್ಷನಲ್ ಸ್ಟೇಜ್ ಈಸ್ ಬಿಟ್ವೀನ್ ಅಂತ ಬಂದಿದೆ ನೋಡಿ. ಅದಕ್ಕೆ ನಾನು ಇದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ದು. ಪಿಯಾಜೆ ಬಂದಿದೆ, ಆಪ್ರೇಷನ್ ಬಂದಿದೆ, ಏಜ್ ಬಂದಿದೆ. ಯಾವ ಆಪ್ಷನ್ ತೊಗೋಬೇಕು ಅನ್ನೋದು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. 7 to 11 years. ಇದು 2024 ಕೇಳಿದ್ದಾನೆ, ಮೊದಲು ಕೇಳಿದ್ದ, 21 ಕೇಳಿದ್ದ. ಅಂದರೆ ಮತ್ತೆ ಏನಾಗ್ತಾ ಇದೆ, ಈ ಕ್ವಶನು ರಿಪೀಟ್ ಆಗ್ತಾ ಇದೆ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಅಂತ ನೀವು ಅಂದ್ಕೋಬೇಕಾಗುತ್ತೆ. ಕ್ವಶನ್ ನಂಬರ್ 12 ನೋಡಿ. ದ ನೇಮ್ ಅಸೋಸಿಯೇಟೆಡ್ ವಿತ್ ದ ಬಿಹೇವಿಯರಿಸ್ಟ್ ವ್ಯೂ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್ ನೋಡಿ. ವರ್ತನವಾದ ಸಿದ್ಧಾಂತದ ಜೊತೆ ಯಾವ ನೇಮು ಅಸೋಸಿಯೇಟ್ ಆಗಿದೆ ಕೇಳಿ ಬರುತ್ತೆ ಅಂತಕ್ಕಂಥದ್ದು. ಇದು ಬಹಳ ಸುಲಭವಾಗಿ ನಮಗೆ ಆನ್ಸರ್ ಸಿಗುತ್ತೆ ಇಲ್ಲಿ. ಪಾವ್ಲೋವ್ ಬಿಹೇವಿಯರಿಸ್ಟು ಒಂದು ಪರ್ಫಾರ್ಮೆನ್ಸನ್ನು ರಿಪೀಟ್ ಮಾಡಿ ಲ್ಯಾಂಗ್ವೇಜನ್ನು ಕಲಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳಿದ್ದು ಯಾರು ಅಂತ ಹೇಳಿದ್ರೆ ಪಾವ್ಲೋವ್. ಇವನು ಅನೇಕ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾನೆ. ನಾಯಿ ಮೇಲೆ ಮತ್ತು ಬೆಕ್ಕಿನ ಮೇಲೆ ಅನೇಕ ಎಕ್ಸ್ಪೆರಿಮೆಂಟನ್ನು ಮಾಡಿ ಇವನು ಲ್ಯಾಂಗ್ವೇಜು ಕೂಡ ನಾವು ಕಲಿಸ್ಬೋದು, ಹೇಗೆ ಕಂಡೀಷ್ನಿಂಗ್ ಮಾಡಿ ನಾವು ಕಲಿಸ್ಬೋದು ಅಂತಕ್ಕಂಥ ಮಾತನ್ನು, ವರ್ತನವಾದ ಸಿದ್ಧಾಂತವನ್ನು ಹೇಳಿದ್ದು ಯಾರು, ಪಾವ್ಲೋವ್. ನೀವು ಪಾವ್ಲೋವ್ನ ಇಲ್ಲಿ ಆಯ್ಕೆ ಮಾಡ್ಕೋಬೋದು. ಕ್ವಶನ್ ನಂಬರ್ 13. ಅಕಾರ್ಡಿಂಗ್ ಟು ಪಿಯಾಜೆ ಎ ಚೈಲ್ಡ್ಸ್ ಥಾಟ್ ಪ್ರೋಸೆಸ್ ಆರ್ ಅಟ್ ದಿ ಕಾಂಕ್ರೀಟ್ ಸ್ಟೇಜ್. ನೋಡಿ ಮತ್ತೆ ಬಂತು ನೋಡಿ, ಥರ್ಡ್ ಟೈಮ್ ಈ ಒಂದು ಕ್ವಶನ್ ಏನಾಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ. 2025 ಕೂಡ ಇದು ಕ್ವಶನ್ ಕೇಳಿದ್ದಾನೆ. ಅಂದರೆ ಪಿಯಾಜೆ ಪ್ರಕಾರ ಥಾಟ್ ಪ್ರೋಸೆಸ್ಸು ಮತ್ತು ಕಾಂಕ್ರೀಟ್ ಸ್ಟೇಜಸ್ಸು ಯಾವುದು ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ಇದಕ್ಕೆ ಆನ್ಸರ್ ಸಿಕ್ಕಿದೆ. ಬಿಟ್ವೀನ್ ದ ಏಜಸ್ ಆಫ್ 7 and 11 ನೋಡಿ, ಒಂದೇ ಸೌಂಡಿಂದ ಸ್ಟಾರ್ಟು ಕಂಪ್ಲೀಟ್ ಆಗುತ್ತೆ. ಅದನ್ನು ನೆನಪಲ್ಲಿ ನೀವು ಇಟ್ಕೊಳ್ಳಿ. ಕ್ವಶನ್ ನಂಬರ್ 14 ಹೋಗ್ತೀನಿ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ZPD ಅಂತ ಬರಬೇಕು. ಇಲ್ಲಿ ZPA ಅಂತ ಆಗಿಬಿಟ್ಟಿದೆ. ಕ್ವಶನ್ ಪೇಪರಲ್ಲೇ ತಪ್ಪು ಕೊಟ್ಟಿದ್ದಾನೆ, ನಾನು ತಪ್ಪು ಮಾಡಿರೋದಲ್ಲ. ಇಲ್ಲಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ZPD ಅಂತ ಬರಬೇಕು. ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಈಗಾಗಲೇ ಈ ಕ್ವಶನು ಮೊದಲು ಕೂಡ ಬಂದಿತ್ತು, ಈಗಲೂ ಕೂಡ ರಿಪೀಟ್ ಆಗಿದೆ. 2025 ಬಂದಿದೆ. ನಿಮ್ಗೆ ಆನ್ಸರ್ ಇದಕ್ಕೆ ಗೊತ್ತಿದೆ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೆ ಯಾರು, ವೈಗಾಸ್ಕಿ. ZPD ಅಂದರೆ ಸಪೋರ್ಟು, ಗೈಡೆನ್ಸು ಅಂತಕ್ಕಂಥ ವಿಷಯ ನಿಮ್ಗಾಗಲೇ ಗೊತ್ತಿದೆ. ಕ್ವಶನ್ ನಂಬರ್ 15 ಹೋಗೋಣ. ಮೇ ಬಿ ಇದು ಕೊನೆಯ ಕ್ವಶನ್ ಅನಿಸುತ್ತೆ. ಅಂದರೆ 2021 25 ನಾವು ಕ್ವಶನ್ಸ್ಗಳನ್ನು ನೋಡ್ಕೊಂಬೋದ್ರೆ ಮೊದಲನೇ ಯೂನಿಟಲ್ಲಿ 15 ಕ್ವಶನ್ಸ್ಗಳನ್ನು ಕೇಳಿದ್ದಾನೆ ನೋಡಿ. 5 ವರ್ಷದ ಎಷ್ಟು ಕ್ವಶನ್ ಬಂದಿದೆ, 15 ಕ್ವಶನ್ಗಳನ್ನು ಕೇಳಿದ್ದಾನೆ. 15 ಕ್ವಶನ್ ನಾವು ಡಿಸ್ಕಸ್ ಮಾಡೋಣ. ಎ ಲ್ಯಾಂಗ್ವೇಜ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಕ್ಯಾನ್ ಬಿ ಕಂಡೀಷನ್ ಥ್ರೂ ರಿಪೀಟೆಡ್ ಪರ್ಫಾರ್ಮೆನ್ಸ್. ದಿಸ್ ಈಸ್ ದ ವ್ಯೂ ಆಫ್ ನೋಡಿ. ಇದು ಕೂಡ ಅನೇಕ ಸತಿ ಏನಾಗಿದೆ ಬಂದಿದೆ ನೋಡಿ. ಲ್ಯಾಂಗ್ವೇಜ್ ಲರ್ನಿಂಗ್ ಎನ್ವಿರಾನ್ಮೆಂಟು, ಕಂಡೀಷನ್ನು, ರಿಪೀಟೆಡ್ ಪರ್ಫಾರ್ಮೆನ್ಸು, ಅದೇನಾದರೂ ರಿಪೀಟೆಡು ಅಂತ ಬಂತು ಅಂದರೆ ನೀವೇನು ತೊಗೋಬೇಕಾಗತ್ತೆ, ಬಿಹೇವಿಯರಿಸ್ಟ್ ವ್ಯೂ ತೊಗೋಬೇಕಾಗತ್ತೆ. ವರ್ತನವಾದ ಸಿದ್ಧಾಂತ ಇದು 2025 ಕೇಳಿದ್ದಾನೆ. ಯಾವುದೇ ಒಂದು ಲ್ಯಾಂಗ್ವೇಜನ್ನು ಕಂಡೀಷ್ನಿಂಗ್ ಮಾಡ್ಬೋದು. ಹೇಗೆ, ಯಾವುದ್ರ ಮೂಲಕ ಅಂದರೆ ರಿಪೀಟೆಡ್ ಪರ್ಫಾರ್ಮೆನ್ಸ್ ಅಂತ ಬಂತು, ಕಂಡೀಷನ್ ಅಂತ ಬಂತು. ಅಂದರೆ ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಬಿಹೇವಿಯರಿಸ್ಟ್ ಅಂದರೆ ವರ್ತನವಾದ. ಅಂದರೆ ಅನೇಕ ಸತಿ ಯಾವುದೇ ಒಂದು ಚಟುವಟಿಕೆನ ಕೊಟ್ಟು ನಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನು ತರ್ಬೋದು ಅಂತಕ್ಕಂಥದ್ದು. ಅದರ ಮೂಲಕನೂ ಕೂಡ ನಾವೇನು ಮಾಡ್ಬೋದು, ಲ್ಯಾಂಗ್ವೇಜನ್ನು ಕಲಿಸ್ಬೋದು ಅಂತಕ್ಕಂಥದ್ದಾಗತ್ತೆ. ಸೊ ಇಲ್ಲಿಯಾವಾಗಿ ನಾನೇನು ಮಾಡಿದೆ, 2021 25 ಫಸ್ಟ್ ಯೂನಿಟ್ ಫಸ್ಟಲ್ಲಿ ಏನು MCQ ಇತ್ತು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು, ಅದನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಇದನ್ನು ನೀವು ನಾಟ್ ಓನ್ಲಿ ಫಾರ್ ಯುವರ್ DLED ಎಕ್ಸಾಮಿನೇಷನ್ ಬಟ್ ಆಲ್ಸೋ ಫಾರ್ ಟೆಟ್ ಮತ್ತು CT ಎಕ್ಸಾಮಿನೇಷನ್ಗೂ ಏನಾಗುತ್ತೆ, ಇದು ತುಂಬ ಸಹಾಯಕ ಆಗುತ್ತೆ. ಇಂತಹ ವೀಡಿಯೋಗಳನ್ನು ನೀವು ವಾಚ್ ಮಾಡೋದ್ರಿಂದ ನಿಮ್ಮ ಪರ್ಫಾರ್ಮೆನ್ಸ್ ಏನಾಗುತ್ತೆ, ಹೆಚ್ಚಾಗುತ್ತೆ. ನೀವು ಅನೇಕ ಸತಿ ಈ ವಿಡಿಯೋಗಳನ್ನು ಹಾಕಿ ನೋಡ್ಬೋದು. ನೋಡಿ ನೀವು ಎಕ್ಸಾಮಿನೇಷನ್ಗೆ ಹೋದರೆ ನಿಜವಾಗ್ಲೂ ಪರ್ಫಾರ್ಮೆನ್ಸ್ ನಿಮ್ಮದು ಚೆನ್ನಾಗಾಗುತ್ತೆ. ನಿಮಗೆ ಈ ವಿಡಿಯೋದಿಂದ ಏನಾದರೂ ಉಪಯೋಗ ಆದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ನನ್ನ ಹೊಸ ವಿಡಿಯೋಗಳು ನಿಮಗೆ ಅತಿ ಬೇಗ ಸಿಗುತ್ತೆ ಅಂತ ಹೇಳಿ ನಾನು ಇಲ್ಲಿ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.